ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್. ರಿವ್ಯೂ ಆಫ್ ಕಾಂತಾರ ಅಧ್ಯಾಯ 1. ಇನ್ನು ಈ ಮೂವಿಯನ್ನು ಡೈರೆಕ್ಟ್ ಮಾಡಿರೋದು ಬಂದು ರಿಷಬ್ ಶೆಟ್ಟಿ. ಇನ್ನು ಈ ಮೂವಿಯ ಮೇನ್ ಕ್ಯಾರೆಕ್ಟರ್ಸ್ ಬಂದು ರಿಷಬ್ ಶೆಟ್ಟಿ, ರುಕ್ಮಿಣಿ ವಸಂತ್, ಜೈರಾಮ್, ಗುಲ್ಶನ್ ದೇವಯ್ಯ. ರಿವ್ಯೂ ಕೊಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ ಕೇಳಿ. ಈಗಲೇ ಟಿಕೆಟ್ ಬುಕ್ ಮಾಡಿ ಮೂವಿ ನೋಡೋಕ್ಕೆ ಹೋಗಿ. ಯಾಕಂದರೆ ಮೂವಿ ಅಷ್ಟು ಸೂಪರಾಗಿ ಡೈರೆಕ್ಟ್ ಮಾಡಿದ್ದಾರೆ, ಕತೆ ಬರ್ತಿದ್ದಾರೆ. ಈ ಪ್ರತಿಯೊಂದೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಇನ್ನು ರಿವ್ಯೂ ಕಡೆ ಹೋಗೋದಾದರೆ ಈ ಮೂವಿ ಆ್ಯಸ್ ಎಕ್ಸಲೆಂಟ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ 1 ಇಸ್ ಸೂಪರ್. ಆದರೆ ಕಾಂತಾರ ಚಾಪ್ಟರ್ 1 ವಾಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಇನ್ನು ಈ ಮೂವಿಯ ಸ್ಟೋರಿ ಆಗಿರ್ಬೋದು ಮತ್ತು ಡೈರೆಕ್ಷನ್ ಆಗಿರ್ಬೋದು, ಈ ಮೂವಿಯ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಅಂತೂ ಅಂಜಲೀಷ್ ಲೋಕನಾಥ್ ಅವರಿಗೆ ಹ್ಯಾಟ್ಸಪ್ ಹೇಳಲೇಬೇಕು. ಯಾಕಂದರೆ ಆ ರೀತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಇನ್ನು ಈ ಮೂವಿಯ ಮೇನ್ ಬಂದೇ ಆ್ಯಕ್ಷನ್ ಸೀಕ್ವೆನ್ಸ್ಗಳು. ಈ ಮೂವಿಯ ಆ್ಯಕ್ಷನ್ ಸೀಕ್ವೆನ್ಸ್ ಹೆಂಗಿದ್ದಾವೆ ಅಂದರೆ ನಾವು ಆ್ಯಕ್ಷನ್ ಸೀಕ್ವೆನ್ಸ್ ಬಗ್ಗೆ ಆಡಂಗೆ ಇಲ್ಲ. ಯಾಕಂದರೆ ಅಷ್ಟು ಸೂಪರಾಗಿ, ಅಷ್ಟು ಎಕ್ಸಲೆಂಟಾಗಿ, ಅಷ್ಟು ಉತ್ಸಾಹಭರಿತವಾಗಿ ಮಾಡಿದ್ದಾರೆ. ಇನ್ನು ಈ ಮೂವಿಯ ಕಾಮಿಡಿ ಆಗಿರ್ಬೋದು, ಪ್ರತಿಯೊಬ್ಬರು ಕಾಮಿಡಿಯಲ್ಲಿ ಮಿಂಚಿದ್ದಾರೆ. ಇನ್ನು ಇವೆಲ್ಲವೂ ಈ ಮೂವಿಯಲ್ಲಿ ಟಾಪ್ ಅಂತಾನೆ ನಾನಂತೂ ಹೇಳೋದು. ಇನ್ನು ಈ ಮೂವಿ ನೀವು ನೋಡೋಕೆ ಶುರು ಮಾಡಿದ್ರೆ ಸಾಕು, ರಿಷಬ್ ಶೆಟ್ಟಿಯವರೇ ಹೇಳ್ಬಿಡ್ತಾರೆ ನಿಮಗೆ ಒಂದು ಒಳ್ಳೆ ಮೂವಿ ನೋಡಿ ಕಳಿಸ್ತದಂತೂ ಪಕ್ಕ. ಇನ್ನು ನಿಮಗೊಂದು ಹಿಂಟ್ ಕೊಡ್ತೀನಿ. ಅದೇನಂತಂದರೆ, ಇಂಟ್ರ್ವೆಲ್ಗಿನ ಮುಂಚೆ ಒಂದು ಹುಲಿ ಸೀನ್ ಬರುತ್ತೆ. ಅಲ್ಲಿಂದ ನೀವು ಕತೆ ಬಗ್ಗೆ ಹೆಂಗೆ ಬರೆದಿದ್ದಾರೆ ಅಂದರೆ ರಿಷಬ್ ಶೆಟ್ಟಿಯವರು ನೆಕ್ಸ್ಟ್ ಲೆವೆಲ್. ಇನ್ನು ಕ್ಲೈಮ್ಯಾಕ್ಸ್ ರುದ್ರ ತಾಂಡವ. ರಿಷಬ್ ಶೆಟ್ಟಿ ಆಗಿರ್ಬೋದು, ರುಕ್ಮಿಣಿ ವಸಂತ ಆಗಿರ್ಬೋದು, ಆಮೇಲೆ ಜೈರಾಮ್ ಆಗಿರ್ಬೋದು, ಎಲ್ಲರೂ ನೆಕ್ಸ್ಟ್ ಲೆವೆಲ್ಲಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈ ಮೂವಿ ಬಗ್ಗೆ ನಾನೇನು ಕತೆ ಹೇಳಲ್ಲ. ಯಾಕಂದರೆ ಈ ಮೂವಿ ಬಗ್ಗೆ ಏನೇ ಹೇಳಿದ್ರು ಎಲ್ಲ ಸ್ಪಾಯ್ಲ್ ಆಗೋಗುತ್ತೆ. ಅದಕ್ಕೆ ನೀವೇ ಟಿಕೆಟ್ ಬುಕ್ ಮಾಡಿ ಫಸ್ಟು ಮೂವಿ ನೋಡಿ. ಯಾರ ಮಾತು ಕೇಳಬೇಡಿ. ಎಲ್ಲರೂ ಚೆನ್ನಾಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಮೂವಿ ವಾಸ್ ಎಕ್ಸಲೆಂಟ್, ಸೂಪರ್, ಮೈಂಡ್ ಬ್ಲೋಯಿಂಗ್. ಇನ್ನೂ ಏನೇನು ಅನ್ಕೊತೀರ ಅಂದ್ಕೊಳ್ಳಿ, ಅಷ್ಟು ಮೂವಿ ಸೂಪರಾಗಿ ಮಾಡಿದ್ದಾರೆ. ಇನ್ನು ಈ ಮೂವಿಯಲ್ಲಿ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ರಿಷಬ್ ಶೆಟ್ಟಿ ಈ ಮೂವಿಯ ಅವರ ಆ್ಯಕ್ಟಿಂಗಿಂದ ನಮ್ಮನ್ನು ಬೇರೆ ಲೋಕಕ್ಕೆ ಕಳೆದುಕೊಂಡು ಹೋಗೋದಂತೂ ಪಕ್ಕ. ಇನ್ನು ರುಕ್ಮಿಣಿ ವಸಂತ ಅವ್ರ ಬಗ್ಗೆ ನಾನು ಏನು ಹೇಳಲ್ಲ, ಯಾಕಂದರೆ ನಾನು ಏನೇ ಹೇಳಿದ್ರು ಸ್ಪಾಯ್ಲ್ ಆಗುತ್ತೆ. ಇನ್ನು ಜೈರಾಮ್ ರಾಜನ ಪಾತ್ರದಲ್ಲಿ ಸೂಪರಾಗಿ ಮಾಡಿದ್ದಾರೆ. ಇನ್ನು ಗುಲ್ಶನ್ ದೇವಯ್ಯ ಅವರು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ. ಇನ್ನುಳಿದ ಎಲ್ಲ ಸೂಪರ್ ಆ್ಯಕ್ಟರ್ಸ್ ಈ ಮೂವಿಯಲ್ಲಿ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಪ್ರತಿಯೊಬ್ಬರೂ ಅಷ್ಟೇ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಆಗಿರ್ಬೋದು, ಇದರಲ್ಲಿ ಬರುವ ನೃತ್ಯಗಳಾಗಿರ್ಬೋದು, ಇದರಲ್ಲಿ ಬರುವ ಹಾಡುಗಳಾಗಿರ್ಬೋದು, ಆ ಸಿಚುವೇಶನ್ಗೆ ತಕ್ಕಂತೆ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ಈ ಮೂವಿಯ ರೇಟ್ ಬಂದು ನನ್ನ ಪ್ರಕಾರ 10ಕ್ಕೆ 9.9 ನನ್ನ ರೇಟ್. ದಿಸ್ ಈಸ್ ಅ ರಿವ್ಯೂ ಗೈಸ್. ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.